ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ರಾಜ್ಯ ವಕ್ತಾರ ಎಚ್.ಎನ್. ಚಂದ್ರಶೇಖರ್ ಮಾತನಾಡಿ, ನ್ಯಾಯಾಲಯ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ, ಸಿದ್ದರಾಮಯ್ಯರ ಅರ್ಜಿಯನ್ನ ತಿರಸ್ಕರಿಸಿದೆ. ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಿ ತನಿಖೆ ಎದುರಿಸಿ ಎಂದು ಸವಾಲು ಹಾಕಿದ್ರ. ನೀವು ಉಳಿದುಕೊಂಡಿರುವುದು 2-3 ತಿಂಗಳು ಅಷ್ಟೇ. ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ? ಅಧಿಕಾರಕ್ಕೋಸ್ಕರ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯಬೇಡಿ. ನೀವು ಅಧಿಕಾರಕ್ಕೆ ಬಂದು 1.5 ವರ್ಷವಾದರೂ ಇವರಿಗೂ ರಾಜ್ಯದಲ್ಲಿ ಒಂದೇ ಒಂದು ಬಿಡಿಗಾಸು ಅಭಿವೃದ್ಧಿಯಾಗಿಲ್ಲ. ಇಡೀ ರಾಜ್ಯ ದಿವಾಳಿ ಎದ್ದಿದೆ. ದಯಮಾಡಿ ರಾಜೀನಾಮೆ ಕೊಟ್ಟು ಸಿಎಂ ಸ್ಥಾನಕ್ಕಿರುವ ಮರ್ಯಾದೆ ಉಳಿಸಿ, ಇಲ್ಲಾಂದ್ರೆ ಜನರೇ ದಂಗೆ ಏಳುವ ಪರಿಸ್ಥಿತಿ ತಂದುಕೊಳ್ಳಬೇಡಿ ಎಂದು ಸಲಹೆ ನೀಡಿದ್ರ. ಮೊದಲೇ ರಾಜೀನಾಮೆ ಕೊಡಿ. ನೀವು ತಪ್ಪಿತಸ್ಥರಲ್ಲ ಎಂದು ಸಾಬೀತಾದ ಮೇಲೆ ಮತ್ತೆ ಅದೇ ಸ್ಥಾನಕ್ಕೆ ಬನ್ನಿ. ನಮ್ಮದೇನು ಅಭ್ಯಂತರವಿಲ್ಲ. ನಿಮಗೆ ನೀವೇ ಹೇಳೋ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಿ ಅಂದ್ರ. 2 ದಿನದ ವಿದ್ಯಮಾನಗಳು ತಮಗೆ ಗೊತ್ತಿರಬೇಕು. ಒಂದು, ಹೈಕೋರ್ಟು ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದೆ. ಪ್ರೈಮಾ ಫೇಸಿ ಅಂತೇಳಿದ್ರೆ ಹೊರನೋಟಕ್ಕೆ ಮುಖ್ಯಮಂತ್ರಿಗಳು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ ಕಾಣ್ತಾ ಇದೆ. ಹಾಗಾಗಿ ತನಿಖೆಯ ಅಗತ್ಯ ಇದೆ. ತನಿಖೆಗೆ ಆದೇಶ ಕೊಡೋದ್ರಲ್ಲಿ ರಾಜ್ಯಪಾಲರು ಯಾವುದೇ ತಪ್ಪು ಮಾಡಿಲ್ಲ. ಜೊತೆಗೆ ಇದರ ನೇರ ಫಲಾನುಭವಿಗಳು ಸಿದ್ದರಾಮಯ್ಯನವರ ಕುಟುಂಬವೇ ಆಗಿರೋದ್ರಿಂದ ತನಿಖೆ ಆಗಲೇಬೇಕು ಅಂತ ಹೇಳಿದೆ. ಪ್ರೈಮಾ ಫೇಸಿ ಅಂತೇಳಿ 2 ಬಾರಿ ಉಲ್ಲೇಖ ಮಾಡಿದೆ. ಅದರ ಅರ್ಥ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ. ಹಾಗಾಗಿ ಅದು ತನಿಖೆ ಆಗಲೇಬೇಕು. ಲೋಕಾಯುಕ್ತ ಯಾರ ಕೈ ಕೆಳಗಡೆ ಬರುತ್ತೆ? ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಬರುತ್ತೆ. ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಬರ್ತಕ್ಕಂಥ ಇದರೊಳಗಡೆ ನ್ಯಾಯಯುತವಾದ ತನಿಖೆ ಸಾಧ್ಯವೇ ಇಲ್ಲ. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಹೇಳಿದ್ದು. ಆವಾಗ ಒಂದು ಮಾತು ನಾಲ್ಗೆ ಹಂಗೆ ಹೊರಳ್ಬಿಡ್ತಾ ನಿಮಗೆ ಇವತ್ತು. ಹೀಗಾಗಿ ನೈತಿಕತೆ ಅಂದರೆ ಇವರು ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ತನಿಖೆ ಎದುರಿಸಿ, ತನಿಖೆಯಲ್ಲಿ ನಿಮ್ಮದೇನು ತಪ್ಪಿಲ್ಲ ಅಂತ ಬಂದು ಮತ್ತೆ ನೀವು ಸಿಂಹಾಸನದ ಮೇಲೆ ರಾರಾಜಿಸಿ, ಯಾರ್ದು ಅದರಲ್ಲಿ ಅಭ್ಯಂತರ ಇಲ್ಲ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ರಾಜ್ಯ ಕಾರ್ಯಾಧ್ಯಕ್ಷ ಕೊಂಡೇನಹಳ್ಳಿ ಮುರಳಿ, ಎ.ವಿ. ಬೈರೇಗೌಡ, ರಾಮಾಂಜಿನಪ್ಪ ಹಾಗೂ ಮಾಧ್ಯಮ ವಕ್ತಾರ ಮಧುಚಂದ್ರ ಹಾಜರಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.